ನೇಮ್ ಬೋರ್ಡ್ ಈ ತರ ಮಾಡಿಸಿದೀರಾ? ಫಸ್ಟ್ ಮದುವೆ ಯಾರ್ದು? ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಿಮ್ಮನ್ನೆಲ್ಲ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕಸಿನ್ ಸಿಸ್ಟರ್ ಮನೆ ಗೃಹ ಪ್ರವೇಶ ಇದೆ. ಅಂದರೆ ನಮ್ಮ ಅತ್ತೆಯವರ ತವರೂರಿಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅವರ ಅಣ್ಣನ ಮಗಳ ಮನೆಯ ಗೃಹ ಪ್ರವೇಶ. ಹಳ್ಳಿಗೆ ಹೋಗೋದು ಅಂದ್ರೇ ಒಂಥರ ಖುಷಿ, ಸಂಭ್ರಮ, ಆ ವಾತಾವರಣ ಅದೆಲ್ಲ ಕೂಡ ತುಂಬ ಖುಷಿ ಕೊಡುತ್ತೆ. ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು, ಟಗರಪುರ ಹಾಲಹಳ್ಳಿ. ಮೂಗೂರು ತಿಬ್ಬಾದೇವಿ ಅಥವಾ ತ್ರಿಪುರ ಸುಂದರಿ ದೇವಿ ದೇವಸ್ಥಾನ ನೀವು ಕೇಳಿರ್ತೀರಲ್ವಾ, ಅಲ್ಲೇ ಪಕ್ಕದಲ್ಲೇನೆ ಹಳ್ಳಿ ಇರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಕೊಳ್ಳೇಗಾಲದಿಂದ ಇಲ್ಲಿ ಟಗರಪುರದಲ್ಲಿ ಇಳಿಬೇಕು ಬಸ್ಸು, ಅಲ್ಲಿಂದ ಆಟೋ, ಅಲ್ಲಿಂದ ಊರೊಳಗಡೆಗೆ ಬಸ್ಸು ಟೈಮಿಂಗ್ಸ್ ನಮಗೆ ಗೊತ್ತಿಲ್ಲ, ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಸುದೀಪ್ ಸರ್ ಅವ್ರ ಫೋಟೋ ಇತ್ತು, ಅದ್ರ ಪಕ್ಕದಲ್ಲೇನೆ ನಮ್ಮ ಸ್ಫೂರ್ತಿ ಕೂಡ ಕುತ್ಕೊಂಡಿದ್ಲು. ನಾನು ಅವಳನ್ನ ರೇಗಿಸ್ತಾ ಇದ್ದೀನಿ, ಸುದೀಪ್ ಅವ್ರ ಪಕ್ಕನೇ ಕುತ್ಕೊಂಡಿದ್ಯಾ ಅಂತ. ಆಟೋ ಇಳಿದ ತಕ್ಷಣ ಮೊದಲು ನಮ್ಮ ದೊಡ್ಡಪ್ಪ ಅವರ ಮನೆಗೆ ಹೋಗಿ ಅಲ್ಲಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಹೊಸ ಮನೆ ಹತ್ರ ಬರ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ನಮ್ಮ ಹಳ್ಳಿ ಮನೆ, ಹೊಸ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಹಳ್ಳಿ ಕಡೆ ಸಂಪ್ರದಾಯಕ್ಕೂ ಸಿಟಿ ಸಂಪ್ರದಾಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಪೂಜೆ ಪುನಸ್ಕಾರ, ಆಚಾರ ವಿಚಾರ ಎಲ್ಲದರಲ್ಲೂ ಕೂಡ ಅಷ್ಟೇನೆ. ಗೃಹ ಪ್ರವೇಶದ ಪೂಜೆ ಆದರೂ ಕೂಡ ಸಿಟಿಗೂ ಹಳ್ಳಿಗೂ ತುಂಬಾನೇ ವ್ಯತ್ಯಾಸ ಇದೆ. ಪ್ರತಿಯೊಂದನ್ನು ಕೂಡ ತುಂಬ ವಿವರವಾಗಿ ನಾನು ತಿಳಿಸಿದ್ದೀನಿ. ಹಿಂದಿನ ದಿನ ರಾತ್ರಿ ನಡೆಯೋ ಪೂಜೆ ಆಗಿರಬಹುದು, ಬೆಳಗ್ಗೆ ಹೊತ್ತಿನ ಪೂಜೆ ಆಗಿರಬಹುದು, ಮನೆಗೆ ಹಸು ಕರು ನುಗ್ಸೋದು, ಹಾಲು ಉಗ್ಸೋದು, ಪ್ರತಿಯೊಂದನ್ನು ತುಂಬಾನೇ ವಿಶೇಷವಾಗಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಪರಿಚಯ ಕೂಡ ನಿಮಗೆ ಮಾಡಿಸ್ಕೊಡ್ತಾ ಇದ್ದೀನಿ. ಬರ್ತಿದ್ದ ಹಾಗೆ ಇಷ್ಟು ತಡವಾಗಿ ಬಂದಿದ್ದೀರಾ, ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ, ನಿಮಗೆ ಈಗ ಬಸ್ ಸಿಕ್ತಾ ಅಂತ ಕೇಳ್ತಾ ಇದ್ದಾರೆ. ಬರ್ತಾ ಇದ್ದಾಗೆ ಬಾಗ್ಲತ್ರ ಸಿಕ್ಕಿದ್ದು ನಮ್ಮ ಯಜಮಾನ್ರವರ ಅಣ್ಣ. ಇದೇನ್ ಫ್ರಿಡ್ಜ್ ಇಡಕ? ಏನ್ ಬೋರ್ಡಾ? ಓ, ನೇಮ್ ಬೋರ್ಡ್ ಈ ತರ ಮಾಡಿಸಿದೀರಾ? ಚೆನ್ನಾಗಿರುತ್ತೆ ಬಿಡಿ. ಈಗ ಇಲ್ಲಿ ಬೋರ್ಡ್ನ ಹಿಡ್ಕೊಂಡಿದಾರಲ್ಲ, ಇವ್ರದ್ದೇ ಈ ಮನೆ. ಇವ್ರು ನನಗೆ ಭಾವ ಆಗ್ಬೇಕು. ಸಿಂಪಲ್, ನಮ್ದೆಲ್ಲ ಕಮ್ಮಿ ಬಂಡವಾಳ. ನಮ್ಮ ಯಜಮಾನ್ರು ಅವ್ರನ್ನ ರೇಗಿಸ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಇದೆಲ್ಲ ಚೆನ್ನಾಗಿರುತ್ತೆ. ಒಬ್ಬರನ್ನೊಬ್ರು ರೇಗಿಸೋದು, ಕಾಲೆಳಿಯೋದು. ಅವರ ಬಿಸಿ ಬಿಸಿ ಏನು ರಾಗಿನ? ಇವರು ನಮ್ಮಮ್ಮ. ತುಂಬ ವರ್ಷ ಆಗಿತ್ತು ಅವ್ರು ಈ ಹಳ್ಳಿಗೆ ಬಂದು. ಬಲವಂತ ಮಾಡಿ ಕರ್ಕೊಂಡು ಬಂದೆ. ಚೆನ್ನಾಗಿರುತ್ತೆ, ಇವಾಗ ಇಷ್ಟೊಂದು ಚೇಂಜಸ್ ಆಗಿದೆ, ಹಳ್ಳಿ ಮುಂಚೆ ಥರ ಇಲ್ಲ, ನೋಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಮನೆಯೆಲ್ಲ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಂದೇ ಪೋರ್ಷನ್ನು, ಡಬಲ್ ಬೆಡ್ರೂಮು, ಒಳಗಡೆ ಒಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ, ಹೊರಗಡೆ ಒಂದು ಮಾಡಿದ್ದಾರೆ, ಒಂದು ಪೂಜಾ ರೂಮು. ತುಂಬ ಚೆನ್ನಾಗಿದೆ. 30-40 ಜಾಗದಲ್ಲಿ ಕಟ್ಕೊಂಡಿರೋದು. ನಾವು ಅನ್ಕೋತೀವಿ ಅಷ್ಟೇ, ಅಯ್ಯೋ ದೇವರು ಏನು ನೋಡಲ್ಲ ಕೇಳಲ್ಲ, ಎಲ್ಲ ಕೊಡೋರಿಗೆ ಕೊಡೋದು. ಇವಳ ಹೆಸರು ವಸಂತ ಅಂತ. ಇವ್ರ ಮನೆ ಗೃಹ ಪ್ರವೇಶಕ್ಕೆ ನಾವೀಗ ಬಂದಿರೋದು. ಇವಳು ಐಶು, ವಸಂತನ್ ಮಗಳು. ನಮ್ಮಂಥವ್ರಿಗೆ ಮನೆ ಕಟ್ಟೋದು ಅಂದರೆ ಒಂದು ಸ್ವಂತ ಮನೆ ಅನ್ನೋದು ಬರೀ ಆಸೆ ಅಲ್ಲ, ಅದು ಜೀವನದಲ್ಲಿ ದೊಡ್ಡ ತಪಸ್ಸು ಅಂತಾನೆ ಹೇಳ್ಬೋದು. ಆ ಒಂದು ತಪಸ್ಸಿಗೆ ಫಲ ಇವಾಗ ಸಿಕ್ಕಿದೆ. ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ನೋಡುವಾಗಲೂ ಕೂಡ ಅಷ್ಟೇ, ತುಂಬ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಮಾಮೂಲಿ ಮಾಡೋದೆಲ್ಲ ಮಾಡ್ಬಿಟ್ಟು ಸೀರೆ ಒಂದು ಉಡ್ಸ್ತಿರ್ಲಿಲ್ಲ.
ಹಂಗೆ ಕೇಳ್ತಾ ಇದ್ದೆ. ನಮ್ಮಿಬ್ರು ಮದುವೆ ಒಂದೇ ಸಲ ಆಗಿದ್ದು ಅಂದ್ರೆ ಒಂದು 20 ದಿನ ಹೆಚ್ಚು ಕಡಿಮೆ 18 ದಿನನಾ 18 ದಿನ ಹೆಚ್ಚು ಕಡಿಮೆ. ಈಗ ಇಬ್ಬರಿಗೂ ಮದುವೆ 25 ವರ್ಷ ಆಗಿದೆ. ನನಗಿಂತ ಮೊದಲು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾ ಇದ್ದಾಳೆ. ಮಾಡ್ತಾರೆ ಅಷ್ಟೇ, ಲೇಟ್ ಆಗಿ ಮಾಡ್ತಿದ್ದಾರೆ ಅಷ್ಟೇ. ತುಂಬಾ ಖುಷಿ ಆಗ್ತಾ ಇದೆ. ಅವಾಗಲೂ ಹಿಂಗೆ ಬಂದು ಎಲ್ಲ ಓಡಾಡ್ಕೊಂಡು ಮಾಡ್ತಾ ಇದ್ವಿ, ಇವಾಗಲೂ ಹಾಗೆ. ಫಸ್ಟ್ ಮದುವೆ ಯಾರ್ದು? ಫಸ್ಟ್ ಮದುವೆ ಶೋಭಾ ಆಂಟಿದು, ಆಮೇಲೆ ಫಸ್ಟ್ ಮದುವೆ ನಂದು ಗೃಹ ಪ್ರವೇಶ ಇರೋದು. ನಂದು ಮೇಘನಂದು ಆಯ್ತಲ್ಲ, ಹಂಗಾಯ್ತು ಇವ್ರಿಬ್ರದ್ದು. ನಾನು ಮದುವೆಯಾಗಿ ಬಂದಾಗ ನನ್ನ ಯಜಮಾನ್ರ ಮನೆ ಕಡೆ ನನಗೊಂದು ಕ್ಲೋಸ್ ಫ್ರೆಂಡ್ ಸಿಕ್ಕಿದ್ದು ಅಂದರೆ ಅದು ವಸಂತನೇ. ಆವತ್ತಿಂದ ಇವತ್ತವರೆಗೂ ಅಷ್ಟೇ ಭಗವಂತ ನಮ್ಗೆ ಏನೇ ಕೊಟ್ಟರು ಎಲ್ಲ ಒಟ್ಟೊಟ್ಟಿಗೆನೆ, ಮದುವೆ, ಮಕ್ಕಳು, ಮನೆ ಆ ಥರ ಎಲ್ಲ ಒಟ್ಟೊಟ್ಟಿಗೆನೇ ಆಗಿದೆ. ನಾವು ಈ ರೀತಿ ಎಲ್ಲ ಒಟ್ಟಿಗೆ ಸೇರಿದಾಗ ಹಳೆಯ ನೆನಪುಗಳು, ಆ ಕಷ್ಟಗಳು, ಅಪ್ಪ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿನ ದಿನ ಭಗವಂತ ಈ ಖುಷಿ ಕೊಟ್ಟಿದ್ದಾನೆ ಅಂದರೆ ಖಂಡಿತವಾಗ್ಲೂ ದೇವ್ರು ಇದ್ದಾರೆ ಅಂತಲೇ ಅರ್ಥ. ಎಷ್ಟೋ ಜನ ಹೇಳ್ತಿರಲ್ವಾ, ದೇವ್ರು ನಮಗೆ ನಮ್ಮ ಪಾಲಿಗೆ ದೇವರಿಲ್ಲ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ದೇವರಿದ್ದಾರೆ. 3 ವರ್ಷದ ಹಿಂದೆ ಅವ್ರ ಮನೆ ದೇವ್ರ ಹಬ್ಬಕ್ಕೆ ಬಂದಾಗ ದೇವ್ರ ಹತ್ರ ಬೇಡ್ಕೊಂಡಿದ್ಲಂತೆ, ಇದೇ ಊರಲ್ಲಿ ನನಗೊಂದು ಮನೆ, ಸ್ವಂತ ಮನೆ ಆದರೆ ಪ್ರತಿ ವರ್ಷ ಮನೆ ದೇವ್ರ ಹಬ್ಬ ಇಲ್ಲೇ ಮಾಡ್ತೀನಿ, ಇಲ್ಲ ಅಂದರೆ ನಾನು ಬೆಂಗಳೂರಲ್ಲಿ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ಲಂತೆ. ಆ ಕೋರಿಕೆ ಭಗವಂತನಿಗೆ ತಲುಪಿದೆ. ಇದೇ ಊರಲ್ಲೇ ಅವಳಿಗೆ ಮನೆ ಆಗೋ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷದಿಂದ ಅವಳು ಖುಷಿಯಿಂದ ಮನೆ ದೇವ್ರ ಹಬ್ಬನ ಇಲ್ಲೇ ಮಾಡ್ತಾಳೆ. ತುಂಬ ಜನರಿಗೆ ಹಾಗೆ ಅಲ್ವಾ, ಅವರು ಹುಟ್ಟಿದ ಊರುಗಳಲ್ಲೇ, ಅಂದರೆ ಅವಳು ಮದುವೆ ಆಗಿರೋದು ಕೂಡ ಇದೇ ಊರಿಗೇನೆ. ಅವರ ಅತ್ತೆ ಮನೆ ಎಲ್ಲಿರುತ್ತೋ ಅಲ್ಲೇನೆ ಹಿರಿಯರ ಪೂಜೆ ಆಗಲಿ, ದೇವ್ರ ಪೂಜೆ, ಮನೆ ದೇವ್ರ ಪೂಜೆ ಎಲ್ಲ ಮಾಡಬೇಕು ಅನ್ನೋದು ಒಂದು ಪದ್ಧತಿ. ನೋಡಿ ಸಾಕಾ, ಚೆನ್ನಾಗಿ ಬಂತು. ಇನ್ನೊಂದು ಚೂರು ಎಣ್ಣೆ ಹಾಕಿ ಸಾಕಾಗ ಅಂಟಿಗೆ ಕಳಿಸ್ನೆ ಅರ್ಕಪಟ್ಟಣ ಇದ್ಕಪ್ಪ. 3ನೇ ತಾರೀಕು ಸೋಮವಾರ ವಸಂತನ ಮನೆ ಗೃಹ ಪ್ರವೇಶ ಇತ್ತು. ಹಾಗಾಗಿ ಎಲ್ಲ ಭಾನುವಾರನೇ ಬಂದಿದ್ದೀವಿ. ಭಾನುವಾರ ರಾತ್ರಿ ಕೂಡ ರಾತ್ರಿ ವಾಸ್ತು ಹೋಮ, ಲಕ್ಷ್ಮೀ ಹೋಮ, ಕುಬೇರ ಹೋಮ ಮತ್ತು ಸುದರ್ಶನ ಹೋಮ ಈ ರೀತಿ ಎಲ್ಲನೂ ಕೂಡ ಇರುತ್ತೆ. ಗಣ ಹೋಮ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಪುರೋಹಿತರು ಇನ್ನೇನು ಬರ್ತಾರೆ, ಅವರು ಬಂದು ಕೇಳಿದ ತಕ್ಷಣ ಎಲ್ಲ ಐಟಮ್ಗಳು ರೆಡಿ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ. ಅವ್ರಿಗೂ ಕೂಡ ಬೇಗ ಎಲ್ಲನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂತ್ಕೊಂಡು ದೀಪಗಳು, ಕಳಸ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಇವರು ಇದೇ ಹಳ್ಳಿಯವರು, ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಯಾವ್ಯಾವ ಪೂಜೆಗೆ ಏನೇನು ಐಟಮ್ ಬೇಕು ಅಂತೆಲ್ಲ ಕೂಡ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇವ್ರ ಹೆಸರು ಬಸವಣ್ಣ ಅಂತ. ಪ್ರತಿಯೊಂದು ಮದುವೆ, ಮುಂಜಿ, ನಾಮಕರಣ, ಸೀಮಂತ, ನಿಶ್ಚಿತಾರ್ಥ, ಊರಲ್ಲಿ ಏನೇ ಫಂಕ್ಷನ್ ಆದರೂ ಇವರಂತೂ ಇರಲೇಬೇಕು. ಒಂದು ಸೋಬಾನೆ ಪದ ಹಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ ಇವ್ರು ಬೇಕೇ ಬೇಕು. ಹಾಗಾಗಿ ಇವರು ಕೂಡ ನನಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಏನೇನು ರೆಡಿ ಮಾಡಬೇಕು ಅಂತ. ಅವ್ರು ಹೇಳಿದ್ದನ್ನೆಲ್ಲ ನಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನೀವೇ ಎಣ್ಣೆ ಕೊಟ್ಬಿಡ್ಬಿಡಮ್ಮ. ಒಂದು ತಟ್ಟು ಹಣ್ಣು, ಒಂದು ತಟ್ಟು ಗಾಳಿ, ಒಂದು ತಟ್ಟಗ ಏಲಾಟ, ಒಂದು ತಟ್ಟಗ ಹಣ್ಣುಗಳೆಲ್ಲ ಎತ್ಕೊ ಬಂದವ್ರೆ ಇಲ್ಲಿ. ಬಾಳೆಹಣ್ಣು ಎತ್ಕೊಬಂದಿದ್ದು ಇದು ಅಂಗಡಿ ನಿಮ್ಮ ನಮ್ಮ ಅತ್ತೆ ಗೌರಿ ಅತ್ತೆ ಬಂದಿರೋ ಬದನೆಕಾಯಿ ಏನಕ್ಕೆ ಹಾಕೋದು? ಬದನೆಕಾಯಿ ಹಾಕಿದ್ರಿ ಎಲ್ಲ ಎಲೆ ಕುತ್ಕೊಳ್ಳಿ ಅಂತ ಹಾಕದ? ಅದೇನೋ ಶಾಸ್ತ್ರ ಅಂತ ಕೂತಿದೆ. ಶಾಸ್ತ್ರಕ್ಕೆ ಅದು ಶಾಸ್ತ್ರಕ್ಕೆ ಬದನೆಕಾಯಿ ಹಾಗಾದ್ರೆ ದೇವ್ರ ಮೊಟ್ಟ ಬದನೆಕಾಯಿ ಇದು ಅದಿದ್ದೆ ಪುರೋಹಿತರು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು. ಇನ್ನೇನು ಪೂಜೆ ಶುರು ಆಗಿರುತ್ತೆ ಅಂತ ಹೇಳಿ ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ಮತ್ತು ಊರಿಂದ ಬಂದಿರೋಂಥ ನೆಂಟರು ಎಲ್ಲರೂ ಕೂಡ ಬಂದು ಕೂತಿದ್ದಾರೆ. ಆದರೆ ಪುರೋಹಿತರು ಇನ್ನೂ ದೇವರ ಅಲಂಕಾರನೇ ಮಾಡಿಲ್ಲ. ನಾನು ಕೂಡ ಕಳಸಕ್ಕೆ ಅಂತ ಹೇಳಿ ಮಾವಿನ ಸೊಪ್ಪು ಎಲ್ಲನೂ ಕೂಡ ಬಿಡಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಇನ್ನು ನಾಳೆ ಬೆಳಗ್ಗೆಗೆ ಹೊಸಲು ಪೂಜೆಗೆ, ಹಸುಕರು ಪೂಜೆಗೆ ಮತ್ತು ಗಂಗೆ ಪೂಜೆಗೆ ಎಲ್ಲದಕ್ಕೂ ಪೂಜೆ ಸಾಮಾನೆಲ್ಲ ಬೇಕು, ರೆಡಿ ಮಾಡಬೇಕು ಅಂತ ಹೇಳಿ ನಾನು ಬಸವಣ್ಣ ಇಬ್ಬರು ಸೇರ್ಕೊಂಡು ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ಪುರೋಹಿತರು ಅಷ್ಟಲಕ್ಷ್ಮಿ ಅಲಂಕಾರನ ಮಾಡ್ತಾ ಇದ್ದಾರೆ. ಇವಳು ವಸಂತ ಅಷ್ಟಲಕ್ಷ್ಮಿ ಅಲಂಕಾರನೇ ಬೇಕು ಅಂತ ಹೇಳಿದ್ಲಂತೆ. ಹಾಗಾಗಿ ಈ ಥರ ಸ್ಟೀಲ್ ಬಿಂದಿಗೆಲ್ಲ ಅವರೇ ತೊಗೊಂಡು ಬಂದಿರೋದು, ಲಕ್ಷ್ಮಿ ಕೂರಿಸೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಥರ ಬಿಂದಿಗೆಯಲ್ಲಿ 8 ಬಿಂದಿಗೆನ ಕೂರಿಸಿ ಲಕ್ಷ್ಮಿ ಅಲಂಕಾರ ಮಾಡ್ತಾ ಇದ್ದಾರೆ. ನಮ್ಮ ಸಿಟಿ ಕಡೆ ಆದರೆ ಸಣ್ಣ ಸಣ್ಣ ತಾಮ್ರದ ಚೆಂಬಲ್ಲೇನೆ 8 ಲಕ್ಷ್ಮಿಯರನ್ನ ಮಾಡಿ ಕೂರಿಸ್ಬಿಡ್ತಾರೆ. ಇಲ್ಲಿ ಬಿಂದಿಗೆನೇ ಇಟ್ಟು ಸೀರೆ ಉಡಿಸಿ ಅಲಂಕಾರ ಮಾಡ್ತಾ ಇದ್ದಾರೆ.
ವಿಡಿಯೋನ ಕೊನೆ ತನಕ ನೋಡಿ. ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡೋದ್ರಂತೂ ದೇವಸ್ಥಾನನೇ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದ್ರು. ಒಂದು ಮಿಸ್ಟೇಕ್ ಏನ್ ಮಾಡಿದ್ರು ಅಂದ್ರೆ, ಅವರು ಹೂವಿನ ದಿಂಡುಗಳನ್ನ ತರಿಸ್ಕೋಬೇಕಾಗಿತ್ತು. ಆದ್ರೆ ಅವರು ಕಟ್ಟಿರೋ ಹೂವನ್ನ ತರಿಸ್ಕೊಂಡಿದ್ದಾರೆ. ಈಗ ಅದನ್ನ ಮತ್ತೆ ಅವರು ಸುತ್ತಿ ಸುತ್ತಿ 2-3 ಫೋಲ್ಡ್ ಮಾಡಿ ಮಾಡಿ ಹಾಕಿ ಅಲಂಕಾರ ಮಾಡ್ತಾ ಇದ್ದಾರೆ. ಕೆಲವು ಸಲ ಏನು ಮಾಡಕ್ಕಾಗಲ್ಲ. ಆಮೇಲೆ ಅವ್ರು ಹೇಳ್ತಾ ಇದ್ರು, ನಾವು ಬೆಂಗಳೂರಿಂದಾನೇ ಹೂವೆಲ್ಲ ತರಿಸಿದ್ದು. ಅವ್ರು ಹೇಳ್ತಾ ಇದ್ರು, ನೀವು ಇಲ್ಲೇ ಎಲ್ಲೋ ಸಂತೆಯಿಂದ ಹೂ ತರಿಸ್ತೀರಾ ಅನ್ಕೊಂಡ್ವಿ, ಬೆಂಗಳೂರಿಂದ ತರಿಸ್ತೀರಾ ಅಂದಿದ್ರೆ ದಿಂಡು ತರೋದಕ್ಕೆ ಹೇಳ್ತಾ ಇದ್ವಿ. ಏನ್ ಮಾಡೋಕ್ಕಾಗತ್ತೆ, ಹಳ್ಳಿ ಕಡೆ ಏನ್ ಸಿಗುತ್ತೋ ಅದ್ರಲ್ಲೇ ಮಾಡ್ಬೇಕಲ್ವಾ, ಹಾಗಾಗಿ ನಾವ್ ಈ ತರ ಹೇಳ್ಬಿಟ್ವಿ ಅಂದ್ರು. ಇಲ್ಲಿ ಹೋಮದ ಕುಂಡ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಟೈಮ್ ಆಗಿದೆ ರಾತ್ರಿ 12:30. ಇನ್ನ ಬೆಳಗ್ಗೆ 5 ಗಂಟೆಯಿಂದ 6:30 ಒಳಗಡೆ ಗೃಹ ಪ್ರವೇಶದ ಪೂಜೆ ಎಲ್ಲ ಆಗ್ಬೇಕು. ಗಂಗೆ ಪೂಜೆ ಆಗ್ಬೇಕು, ಹೊಸ್ಲು ಪೂಜೆ, ಹಸು ಕರುನ ಒಳಗಡೆ ನುಗ್ಸೋದು, ಮತ್ತೆ ಹಾಲು ಉಗ್ಸೋದು, ಇದೆಲ್ಲನೂ ಕೂಡ ಮುಗಿಬೇಕು. ಹಾಗಾಗಿನೇ ಸೇರು ಪ್ರತಿಯೊಂದು ಕೂಡ ರಾತ್ರಿನೇ ರೆಡಿ ಮಾಡಿ ಇಟ್ಟಿದೀವಿ. ಬೆಲ್ಲದ ಆರತಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಡ್ತಾ ಇದೀವಿ. ಎಲ್ಲ ರೆಡಿ ಮಾಡ್ಬಿಟ್ರೆ ಅಟ್ಲೀಸ್ಟ್ 1 ಅವರ್ ಆದ್ರೂ ರೆಸ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ಬೆಳಗ್ಗೆ ಒಬ್ರು ಸ್ನಾನಕ್ಕೆ ಹೋಗಿರ್ತಾರೆ, ಒಬ್ರು ಸೀರೆ ಉಟ್ಕೋತಾ ಇರ್ತಾರೆ, ಇದೆಲ್ಲಿ ಅದೆಲ್ಲಿ ಅಂತ ಕೇಳಿ ಗಡಿಬಿಡಿ ಆಗ್ಬಿಡತ್ತೆ ಅಂತ ಹೇಳಿ ಬಸವಣ್ಣ ಅವರು ರಾತ್ರಿನೇ ಎಲ್ಲಾನು ರೆಡಿ ಮಾಡಿಸಿ ಇಟ್ಬಿಟ್ಟಿದ್ದಾರೆ. ಹಾಗೇನೆ ಪುರೋಹಿತರು ಲೇಟ್ ಮಾಡಿದ್ರಿಂದ ಅಲಂಕಾರ ಇನ್ನೂ ಕೂಡ ಮುಗ್ದಿಲ್ಲ. ಸಿಟಿ ಕಡೆ ಆದ್ರೆ ಹಿಂದಿನ ದಿನ ಬೆಳಗ್ಗೆ ಅಥವಾ ಮಧ್ಯಾಹ್ನನೇ ಬಂದ್ಬಿಡ್ತಾರೆ. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಅಲಂಕಾರ ಎಲ್ಲ ಮುಗಿಸಿ 8 ಗಂಟೆಯಿಂದ ಹೋಮನ ಶುರು ಮಾಡ್ಕೋತಾರೆ. ಇವ್ರು ಬಂದಿದ್ ಲೇಟ್ ಆಗಿದ್ರಿಂದ ಮೊದಲು ಹೋಮ ಮಾಡಿದ್ರು. ಸ್ವಲ್ಪ ಹೊತ್ತೆ ಮಾಡಿದ್ದು, ಪೂರ್ಣಾಹುತಿ ಕೊಟ್ಟಿಲ್ಲ. ಮಾರನೇ ದಿನ ಪೂರ್ಣಾಹುತಿ ಕೊಡ್ತಾರೆ. ಹೋಮ ಮಾಡಿ ಹೊರಗಡೆ ಬಲಿಯನ್ನ ಎಲ್ಲ ಹಾಕ್ಸಿದ್ದಾರೆ. ಅದನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ರಾತ್ರಿದು ಹೋಮ ಪೂಜೆ ಎಲ್ಲ ಸಪ್ರೇಟ್ ಹೇಗಿರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಹಿಂದಿನ ದಿನ ನಾವು ಎಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ, ದೇವರ ಅಲಂಕಾರ ಹೇಗಿತ್ತು, ಹಾಗೆ ಮಾರನೇ ದಿನದ ಗೃಹ ಪ್ರವೇಶದ ಪೂಜೆಗೆ ಯಾವ ರೀತಿ ರೆಡಿ ಮಾಡಿ ಇಟ್ಟಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಕೆಲವರು ನಮ್ಮ ಕುಟುಂಬದ ಸದಸ್ಯರನ್ನ ಪರಿಚಯ ಮಾಡಿಸಿದ್ದೀನಿ. ಫೈನಲಿ ದೇವರ ಅಲಂಕಾರ ಈ ತರ ಮಾಡಿದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಮ್ ಕೆಲ್ಸ ಇಲ್ಲಿಗೆ ಮುಗೀತು ಅನ್ಕೊಂಡ್ರ? ಖಂಡಿತ ಇಲ್ಲ. ಇನ್ನು ತಾಂಬೂಲ ಪ್ಯಾಕ್ ಮಾಡ್ಬೇಕು. ಎಲ್ರು ಮಾತಾಡ್ತಾ ಕೂತಿದ್ದಾರೆ. ಊಟ ಆಯ್ತು. ಒಂದ್ ಸ್ವಲ್ಪ ಹೊತ್ತು ಎಲ್ಲಾರು ಕೂತ್ಕೊಂಡ್ರೆ, ಯಾಕಂದ್ರೆ ಎಲ್ರಿಗೂ ಕೂಡ ಸುಸ್ತಾಗಿದೆ. ದೇವರ ಮನೇಲಿ ಲಕ್ಷ್ಮಿನೂ ಕೂಡ ಈ ತರ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಏನೇ ಅಂದ್ರೂ ಅಭ್ಯಾಸ ಇರೋರು ತುಂಬಾ ಬೇಗ ಚೆನ್ನಾಗಿ ಮಾಡ್ಬಿಡ್ತಾರೆ. ಆದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಒಂದು ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಇಡೀ ರಾತ್ರಿ ತಗೊಳ್ತೀವಿ. ಇವ್ರೀಗ ಅಷ್ಟಲಕ್ಷ್ಮಿಯವ್ರನ್ನು ಕೂಡ ಕೂರಿಸ್ಬಿಟ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಭಟ್ರು ಕೂಡ ಮಾರನೇ ದಿನದ ಪ್ರಿಪರೇಷನ್ ಅನ್ನ ಮಾಡ್ಕೋತಾ ಇದ್ದಾರೆ. ಎಲ್ರು ಕೂಡ ನಿದ್ದೆಗೆಟ್ಟಿರ್ತಾರಲ್ವಾ, ಹಾಗಾಗಿ ಸ್ವಲ್ಪ ಟೀ ಕುಡ್ಕೊಂಡು ಬೇಗ ತಾಂಬೂಲ ಪ್ಯಾಕ್ ಮಾಡಿ ಅಂತ ಹೇಳಿ ಟೀ ಕೂಡ ನಮ್ಗೆ ಬರ್ತಾ ಇದೆ. ಚೆನ್ನಾಗಿ ಕಟ್ಟವ್ರೆ. ಫಿನಿಶ್ ಎಲ್ಲ ಚೆನ್ನಾಗಿ ಮಾಡೋ. ನಮ್ಮ ವಿಡಿಯೋ ಮಾಡ್ಕೊಂಡು ಹಾಕ್ತಾರ ಎಲ್ಲ ಇದು ಮಾಡಿ ಆಮೇಲೆ ಹಾಕ್ತಾರೆ ನೋಡಿ. ನಾನು ಮಾಡಬೇಕು, ನಮ್ಗೆ ಅಷ್ಟು ಟೈಮ್ ಇಲ್ವಲ್ಲ, ಅದಕ್ಕೆ ನಮ್ಗೆ ಅವರೇ ಹೆಲ್ಪ್ ಮಾಡ್ತಿದ್ದಾರೆ. ಕಳಿಸ್ಬಿಡ್ತೀನಿ ಬಿಡು. ಹಾಗಾದ್ರೆ ಸ್ಫೂರ್ತಿಗೆ ಕೆಲಸ ಕೊಡ್ಲಾ? ಇನ್ನ ಅಲ್ಲೊಂದು ಸ್ವಲ್ಪ ಕೊಡೋಣ. ಕೊಡಿ ಪಾಪ ಅನ್ನ. ಕುಟ್ಟೋಳು ಅಳ್ಳಕ್ಕ ನೀನು ನೀನಾರ್ದು ಆಡ್ಬೇಕು. ಆಡ್ತಾರೆ, ನೀನಾರ್ದು ಆಡ್ಬೇಕು. ಮತ್ತೆ ಕಲ್ತ್ಕೋ ಹಂಗೆ. ಅಲ್ಲ, ಮಾಡೋದಕ್ಕೆ ಬಾಳ ಕೇಳದೆ ನಾನು. ಆಲ್ರೆಡಿ ಮಾಡ್ತಿದ್ದಾಳೆ ಅವಳು. ಇಲ್ಲಿ ಈಗ ಹೋಮ ಕೂಡ ಶುರು ಮಾಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಹಿಂದಿನ ದಿನ ರಾತ್ರಿ ಯಾವ್ಯಾವ ಹೋಮಗಳನ್ನ ಮಾಡ್ತಾರೆ, ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?